ನಮಸ್ಕಾರ ವೀಕ್ಷಕರೇ, ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇಚ್ಛಾ ಆಯುಷ್ ರೊಮ್ಯಾಂಟಿಕ್ ಪ್ರೇಮಕತೆ ಭಾಗ 37. ಒಂದೊಂದು ದಿನ ಮುಂದೆ ಹೋಗ್ತಿದ್ದಾಗಲೂ ನೀನು ಬೇರೆಯವರ ಮನೆ ಸೊತ್ತು ಅಂತ ಅನ್ನಿಸ್ತಾ ಇದೆ. ಹೆಣ್ಣು ಮಕ್ಕಳನ್ನು ಹೆತ್ತವರಿಗೆಲ್ಲ ಈ ಕಷ್ಟ ಇದ್ದೇ ಇದೆ. ನೀನು ಒಳ್ಳೆ ಮನೆ ಸೇರ್ತಾ ಇದ್ದೀಯಲ್ಲ, ಹೇಳಿದರು ಈಶ್ವರ್. ಕಿವಿ ಆಭರಣ ಎಲ್ಲಿ? ಈ ಬಾಕ್ಸ್ನಲ್ಲಿದೆ. ಬಾಕ್ಸ್ ಓಪನ್ ಮಾಡಿ ನೋಡಲು ಕಿವಿ ಆಭರಣ ಇಲ್ಲವೇ ಇಲ್ಲ. ಇದಲ್ಲೇ ಇಟ್ಟಿದ್ನಲ್ಲ, ಎಲ್ಲಿ ಹೋಯಿತು? ಹುಡುಕುತ್ತಿದ್ದಾಳೆ ಇಚ್ಛಾ. ಈಶ್ವರ್ ಅವರಿಗೆ ಇಶಾ ಬಗ್ಗೆ ಏನೇನೂ ಸಮಾಧಾನವಿರಲಿಲ್ಲ. ಅವರು ದೊಡ್ಡ ಮಗಳಲ್ಲಿ ಮಾತೇ ಆಡುತ್ತಿರಲಿಲ್ಲ. ಮನೆಯಲ್ಲಿ ಕುಳಿತು ಸಮಯ ಹೋಗುತ್ತಿರಲಿಲ್ಲ. ಇಶಾಗೆ ಬೋರ್ ಆಗುತ್ತಿತ್ತು. ಅವಳಿಗೆ ಶಾಪಿಂಗ್ ಹೋಗಲು ದುಡ್ಡಿರಲಿಲ್ಲ. ಅದಕ್ಕಾಗಿ ತಾಯಿಯನ್ನು ಪೀಡಿಸುತ್ತಿದ್ದಳು. ಇಚ್ಛಾ ಮನೆಯಲ್ಲಿ ನಿಶ್ಚಿತಾರ್ಥದ ತಯಾರಿ ಭರದಿಂದ ಸಾಗುತ್ತಿತ್ತು. ಅಂದು ಬೆಳಗ್ಗೆ ಈಶ್ವರ್ ಅವರು ಇಚ್ಛಾಳನ್ನು ಕರೆದಿದ್ದರು. ಇಚ್ಛಾ, ನೀನಿವತ್ತು ಆಫೀಸ್ಗೆ ಹೋಗಲೇಬೇಕಾ? ಅರ್ಜೆಂಟ್ ಕೆಲಸ ಏನಾದರೂ ಇದೆಯಾ? ತಂದೆಗೆ ತನ್ನ ಬಳಿ ಏನೋ ಕೆಲಸವಿದೆ, ಅದಕ್ಕಾಗಿ ತಂದೆ ಕೇಳುತ್ತಾರೆ ಎಂದು ಅರ್ಥವಾಗಿತ್ತು ಇಚ್ಛಾಗೆ. ಆದ್ದರಿಂದ ಹೇಳಿದಳು, ಇಲ್ಲ ಪಪ್ಪ, ನನಗೆ ಅಂಥ ಅರ್ಜೆಂಟ್ ಕೆಲಸ ಏನೂ ಇಲ್ಲ. ರಜಾ ಹಾಕಬೇಕಾ ಇವತ್ತು? ನಿಂಗೆ ರಜಾ ಹಾಕೋಕ್ಕೆ ಆಗುತ್ತೆ ಅಂದರೆ ಇವತ್ತೊಂದು ದಿನ ರಜೆ ಹಾಕಿಬಿಡಮ್ಮ. ಅದು ನಾನು ತಿಂಗಳು ಜ್ಯುವೆಲರಿ ಶಾಪಲ್ಲಿ ಇಷ್ಟು ಅಂತ ದುಡ್ಡು ಕಟ್ತಾ ಇದ್ದೆ. ನಿನ್ನೆ ಆ ಜ್ಯುವೆಲರಿ ಶಾಪ್ ಅವರು ಕರೆ ಮಾಡಿದರು, ನಿಂಗೆ ಏನಾದರೂ ಒಡವೆ ಕೊಡಿಸೋಣ ಅಂತ. ನಾನು ತಂದಿರುವ ಒಡವೆ ನಿಂಗೆ ಇಷ್ಟ ಆಗುತ್ತೋ ಇಲ್ವೋ, ನಿನ್ನನ್ನೇ ಕರ್ಕೊಂಡು ಹೋಗಿ ಪರ್ಚೇಸ್ ಮಾಡೋಣ ಅಂತ ಇದ್ದೀನಿ. ಇವರ ಮಾತುಕತೆಗಳನ್ನು ಹಾಲ್ನಲ್ಲಿ ಕುಳಿತಿದ್ದ ಇಶಾ ಕೂಡ ಕೇಳಿಸಿಕೊಳ್ಳುತ್ತಿದ್ದಳು. ತಂದೆ ತನ್ನನ್ನು ಕರೆಯುವರೇನೋ ಎಂದು ಆಸೆ ಕಣ್ಣಿನಿಂದ ನೋಡುತ್ತಿದ್ದಳು. ಆದರೆ ಅವಳನ್ನು ಕರೆಯಲೇ ಇಲ್ಲ. ಗೀತಾ, ನೀನು ಬರ್ತೀಯಾ? ಪತ್ನಿಯನ್ನು ವಿಚಾರಿಸಿದರು. ಇಲ್ಲ, ನನಗೆ ಮನೆಯಲ್ಲಿ ಕೈ ತುಂಬ ಕೆಲಸ ಇದೆ. ಇನ್ನು ಎಂಗೇಜ್ಮೆಂಟಿಗೆ ಹೆಚ್ಚು ದಿನ ಉಳಿದಿಲ್ವಲ್ಲ, ಬೇಕಾದರೆ ಇಶಾನ ಕರ್ಕೊಂಡು ಹೋಗಿ. ತಾಯಿ ಇಷ್ಟು ಹೇಳಿದ ಮೇಲೆ ತಂದೆ ಖಂಡಿತ ತನ್ನನ್ನು ಕರೆಯುತ್ತಾರೆ ಎಂದು ಅಂದುಕೊಂಡಿದ್ದಳು ಇಶಾ. ಆದರೆ ಈಶ್ವರ್ ಅವರು ಆ ಬಗ್ಗೆ ಚಕಾರವೆತ್ತಲಿಲ್ಲ. ಬದಲಾಗಿ ಅವರು ಇಚ್ಛಾ ಬಳಿ ಹೇಳಿದರು, ಪುಟ್ಟ, ಹಾಗಿದ್ರೆ ನಾವಿಬ್ಬರು ಹೋಗಿ ಬರೋಣ. ನಿಮ್ಮಮ್ಮಂಗೂ ಏನಾದರೂ ಕೊಡಿಸೋಣ ಅಂತ ಇತ್ತು. ಇಂಡೈರೆಕ್ಟಾಗಿ ಬೇಡ ಅಂತಾನೆ ಹೇಳಿಬಿಟ್ಲಲ್ಲ. ಬೇಕಾಗಿ ಹೆಂಡತಿಯ ಕಾಲೆಳೆದರು ಈಶ್ವರ್. ನಾನು ಬೇಡ ಅಂತ ಎಲ್ಲಿ ಹೇಳಿದೆ? ಇವತ್ತು ಬರೋಕೆ ನನಗೆ ಟೈಮ್ ಇಲ್ಲ ಅಂತ ಹೇಳಿದ್ದು. ಎಂಗೇಜ್ಮೆಂಟ್ ಕಳೀಲಿ, ಆಮೇಲೆ ತಗೋತೀನಿ. ಇವತ್ತೇ ತಗೋಬೇಕು ಅಂತ ಏನಾದರೂ ಇದ್ದರೆ ಇಶಾ ಬರ್ತಾಳೆ, ಅವಳಿಗೆ ಏನಾದರೂ ಕೊಡಿಸಿ. ತಾಯಿ ತನ್ನ ಪರವಾಗಿ ಮಾತಾಡುತ್ತಿರುವುದು ಕೇಳಿ ಇಶಾಗೆ ಸಂತೋಷವಾಯಿತು. ಅವಳು ಸೋಫಾದಲ್ಲಿ ಕುಳಿತಿದ್ದವಳು ಅಲ್ಲಿಂದ ಎದ್ದು ಹೊರಡಲು ಉದ್ಯುಕ್ತಳಾಗಿದ್ದಳು. ಗೀತಾ, ನನ್ನ ಮನಸ್ಸಲ್ಲಿ ಏನಿದೆ ಅಂತ ನಿಂಗೆ ಮೊದಲೇ ಗೊತ್ತಿದೆ ಅಂತ ಅಂದ್ಕೊಂಡಿದ್ದೀನಿ. ಇನ್ನೂ ನಿಂಗೆ ಅರ್ಥ ಆಗಿಲ್ಲ ಅಂದರೆ ಈಗ ಹೇಳ್ತೀನಿ ಕೇಳು. ನನಗೆ ಅವಮಾನ ಮಾಡಿದವರನ್ನು, ನನಗೆ ಬೆಲೆ ಕೊಡದವರನ್ನು ನಾನು ಯಾವತ್ತೂ ಕ್ಷಮಿಸಲ್ಲ. ಅದು ಯಾರಾದರೂ ಸರಿ. ಅವಳು ನನ್ನ ಜೊತೆ ಬರ್ತಾಳೆ ಅಂದರೆ ಪ್ರೋಗ್ರಾಮ್ ಕ್ಯಾನ್ಸಲ್ ಮಾಡ್ತೀನಿ, ಸಿಟ್ಟಿನಿಂದಲೇ ಹೇಳಿದರು ಈಶ್ವರ್. ಪತಿಗೆ ತನ್ನ ಮೇಲೆ ಅಸಮಾಧಾನ ಉಂಟಾಗಿದೆ ಎಂದು ಅರ್ಥವಾಗಿದ್ದ ಗೀತಾ ಅವರು ಇಶಾಗೆ ಕಣ್ಸನ್ನೆ ಮಾಡಿ ಹೋಗಬೇಡ ಎಂದು ಹೇಳಿದರು. ಇಚ್ಛಾ ಅಲಂಕರಿಸಿಕೊಂಡು ತಂದೆಯೊಂದಿಗೆ ಶಾಪಿಂಗ್ ಮಾಡಲು ಹೊರಟಳು. ಎಂಗೇಜ್ಮೆಂಟ್ ದಿನ ಆಯುಷ್ನ ಮನೆಯಿಂದ ಕೊಡುವ ಸಾರಿಯದೇ ಬಣ್ಣದ ಕಿವಿಯ ಆಭರಣ ಮತ್ತು ಅದೇ ಡಿಸೈನ್ನ ಪೆಂಡೆಂಟ್ ಒಂದನ್ನು ಖರೀದಿಸಿದಳು ಇಚ್ಛಾ. ಈಶ್ವರ್ ಅವರು ಮಗಳಿಗಾಗಿ 2 ಚಿನ್ನದ ಬಳೆಗಳನ್ನು ಖರೀದಿಸಿದರು. ಇದನ್ನು ಕಂಡು ಇಶಾ ಖಂಡಿತ ಹೊಟ್ಟೆ ಉರಿದುಕೊಳ್ಳುತ್ತಾಳೆ ಎಂದು ಇಚ್ಛಾಗೆ ಗೊತ್ತಿತ್ತು. ಆದರೆ ತಂದೆ ಆಗಲೇ ತಮ್ಮ ಅಭಿಪ್ರಾಯವನ್ನು ತಿಳಿಸಿದ್ದರಲ್ಲ, ಅವಳು ಏನೂ ಹೇಳಲು ಹೋಗಲಿಲ್ಲ. ತಂದೆ ಮಗಳಿಬ್ಬರು ಮನೆಗೆ ಬರುತ್ತಲೇ ಗೀತಾ ಅವರು ತಂದ ಒಡವೆ ನೋಡಲು ಉತ್ಸುಕರಾಗಿದ್ದರು. ಗೀತಾ ಅವರು ಮೊದಲು ಕಿವಿಯ ಆಭರಣವನ್ನು ನೋಡಿ, ವಾವ್, ಅದ್ಭುತವಾಗಿದೆ ಎಂದು ಹೇಳಿದರು. ಬಳೆಗಳನ್ನು ನೋಡಿ ಗೀತಾ ಹೇಳಿದರು, ಡಿಸೈನ್ ತುಂಬ ಚೆನ್ನಾಗಿದೆ. ಇದು ಇಚ್ಛಾ ಕೈಗೆ ತುಂಬ ಸುಂದರವಾಗಿ ಕಾಣಿಸುತ್ತೆ. ಯಾರ್ದು ಸೆಲೆಕ್ಷನ್? ಅಪ್ಪಂದ ನಿಂದ? ಮಗಳನ್ನು ಕೇಳಿದರು. ಬಳೆಗಳು ಪಪ್ಪನ ಸೆಲೆಕ್ಷನು. ನನಗೂ ತುಂಬ ಇಷ್ಟ ಆಯಿತು. ಥ್ಯಾಂಕ್ ಯು ಪಪ್ಪ, ಥ್ಯಾಂಕ್ ಯು ಸೋ ಮಚ್. ತಂದೆಗೆ ಧನ್ಯವಾದಗಳನ್ನು ಅರ್ಪಿಸಿದಳು ಇಚ್ಛಾ. ಒಂದೊಂದು ದಿನ ಮುಂದೆ ಹೋಗ್ತಿದ್ದಾಗಲೂ ನೀನು ಬೇರೆಯವರ ಮನೆ ಸೊತ್ತು ಅಂತ ಅನ್ನಿಸ್ತಾ ಇದೆ. ಹೆಣ್ಣು ಮಕ್ಕಳನ್ನು ಹೆತ್ತವರಿಗೆಲ್ಲ ಈ ಕಷ್ಟ ಇದ್ದೇ ಇದೆ. ಆಯುಷ್ ತುಂಬ ಒಳ್ಳೆ ಹುಡುಗ. ನಿನ್ನ ಸೆಲೆಕ್ಷನ್ ತುಂಬ ಚೆನ್ನಾಗಿದೆ. ನೀನು ಒಳ್ಳೆ ಮನೆ ಸೇರ್ತಾ ಇದ್ದೀಯಲ್ಲ, ಅದೇ ನನಗೆ ಸಂತೋಷದ ವಿಷಯ. ಮತ್ತು ನಿನ್ನ ಗಂಡನ ಮನೆಯೇನು ದೂರ ಇಲ್ಲ, ಇಲ್ಲೇ ಹತ್ತಿರ ತಾನೆ. ಯಾವಾಗ ನೆನಪಿಸಿಕೊಂಡ್ರೂ ಆಗ ನಿನ್ನ ಬಂದು ನೋಡಬಹುದು. ಈಶ್ವರ್ ಅವರಿಗೆ ಮಗಳು ತಮ್ಮನ್ನು ಬಿಟ್ಟು ಹೋಗುತ್ತಿದ್ದಾಳಲ್ಲ ಎಂಬ ಖೇದವಿತ್ತು. ಅದಕ್ಕೇನು ಪಪ್ಪ, ನೀವು ನೋಡಬೇಕು ಅನ್ನಿಸಿದಾಗ ಒಂದು ಕರೆ ಮಾಡಿ, ನಾನು ಬಂದುಬಿಡ್ತೀನಿ. ಆಯಿತು ಪುಟ್ಟ, ಹಾಗೆ ಮಾಡ್ತೀನಿ. ಈಗ ಒಡವೆಗಳನ್ನೆಲ್ಲ ಜೋಪಾನವಾಗಿ ಎತ್ತಿಟ್ಕೋ. ಎಂಗೇಜ್ಮೆಂಟ್ ದಿನ ಹಾಕು. ಇಚ್ಛಾ ಕೂಡ ಪ್ರೀತಿಸಿ ಮದುವೆಯಾಗುತ್ತಿರುವುದು. ಆದರೆ ತಂದೆ ತಾಯಿಯ ಒಪ್ಪಿಗೆ ಪಡೆದು ಮದುವೆಯಾಗುತ್ತಿದ್ದಾಳಲ್ಲ, ಆದ್ದರಿಂದ ಅವಳಿಗೆ ತಂದೆ ತಾಯಿಯ ಬೆಂಬಲವಿತ್ತು.
ಇಚ್ಛಾಳ ಆಸೆ ಆಕಾಂಕ್ಷೆಗಳಿಗೆ ಯಾವುದೇ ತೊಂದರೆ ಆಗದಂತೆ ತಂದೆ ಮುತುವರ್ಜಿ ವಹಿಸುವುದನ್ನು ಕಂಡು ಇಶಾಗೆ ತುಂಬ ಅಸಮಾಧಾನವಾಗಿತ್ತು. ಇಶಾ ಕೂಡ ಪ್ರೀತಿಸಿದ್ದಳು, ಒಬ್ಬರನ್ನಲ್ಲ ಇಬ್ಬರನ್ನು. ಆದರೆ ಈ ವಿಷಯದಲ್ಲಿ ಅವಳ ಆಯ್ಕೆ ತಪ್ಪಾಗಿತ್ತು. ಇಬ್ಬರು ಯುವಕರು ಕೂಡ ಸರಿ ಇರಲಿಲ್ಲ. 2 ಬಾರಿಯೂ ಕೈ ಸುಟ್ಟುಕೊಂಡಿದ್ದಳು. ಆಯುಷ್ ಮತ್ತು ಇಚ್ಛಾ ಒಬ್ಬರನ್ನೊಬ್ಬರು ಚೆನ್ನಾಗಿಯೇ ಅರ್ಥ ಮಾಡಿಕೊಂಡಿರುವುದರಿಂದ ಅವರ ಎಂಗೇಜ್ಮೆಂಟ್ ತಪ್ಪಿಸಲು ಸಾಧ್ಯವಿಲ್ಲ ಎಂದು ಇಶಾಗೆ ಅರ್ಥವಾಗಿತ್ತು. ಆದರೆ ತಂಗಿ ಸಂತೋಷದಿಂದ ತನ್ನ ಎಂಗೇಜ್ಮೆಂಟ್ ಮಾಡಿಕೊಳ್ಳಬಾರದು ಎಂಬುದು ಅವಳ ಮನಸ್ಸಲ್ಲಿತ್ತು. ಅಂದು ಮೈಸೂರಿನ ಪ್ರತಿಷ್ಠಿತ ಛತ್ರವೊಂದರಲ್ಲಿ ಇಚ್ಛಾ ಮತ್ತು ಆಯುಷ್ನ ಎಂಗೇಜ್ಮೆಂಟ್. ಮೊದಲೇ ಸುಂದರಿಯಾದ ಇಚ್ಛಾ ಸೌಂದರ್ಯ ತಜ್ಞೆಯ ಕೈಚಳಕದಿಂದ ಇನ್ನೂ ಸುಂದರವಾಗಿ ಕಾಣಿಸುತ್ತಿದ್ದಳು. ಅವಳನ್ನು ಅಲಂಕರಿಸುತ್ತಿದ್ದ ಸೌಂದರ್ಯ ತಜ್ಞೆ, ಕಿವಿ ಆಭರಣ ಎಲ್ಲಿ ಎಂದು ಕೇಳಿದರು. ಈ ಬಾಕ್ಸ್ನಲ್ಲಿದೆ ಎಂದು ಇಚ್ಛಾ ಒಂದು ಬಾಕ್ಸನ್ನು ಅವರ ಕೈಗಿತ್ತಳು. ಸೌಂದರ್ಯ ತಜ್ಞೆ ಆ ಬಾಕ್ಸ್ ಓಪನ್ ಮಾಡಿ ನೋಡಲು ಕಿವಿಯ ಆಭರಣ ಅದರೊಳಗೆ ಇಲ್ಲವೇ ಇಲ್ಲ. ಇದಲ್ಲೇ ಇಟ್ಟಿದ್ನಲ್ಲ, ಎಲ್ಲಿ ಹೋಯಿತು? ಮನೆಯಿಂದ ಬರುವಾಗ ಚೆಕ್ ಮಾಡಿ ತಗೊಂಡು ಬಂದಿರೋದು, ನನಗೆ ಸರಿಯಾಗಿ ನೆನಪಿದೆ, ಈ ಬಾಕ್ಸ್ನಲ್ಲೇ ಇತ್ತು ಹೇಳಿದಳು ಇಚ್ಛಾ. ಮನೆಯಿಂದ ತಂದ ಆಭರಣ ಛತ್ರದಲ್ಲಿ ಕಾಣಿಸುತ್ತಿಲ್ಲ, ಎಲ್ಲಿ ಹೋಯಿತು? ಯಾರು ತೆಗೆದವರು? ಅದು ಕಾಸ್ಟ್ಲಿ ಆಭರಣ, ತಂದೆ ಪ್ರೀತಿಯಿಂದ ಕೊಡಿಸಿದ್ದು ಇಚ್ಛಾಗೆ. ಈಗ ತುಂಬ ಟೆನ್ಷನ್ ಆಗುತ್ತಿದೆ. ಅದಲ್ಲದೆ ಬೇರೆ ಕಿವಿಯ ಆಭರಣವನ್ನು ಕೂಡ ಅವಳು ಛತ್ರಕ್ಕೆ ತಂದಿರಲಿಲ್ಲ. ಈಗ ಏನು ಮಾಡಬೇಕೆಂದು ತೋಚುತ್ತಿಲ್ಲ ಇಚ್ಛಾಗೆ. ಮುಖ ಅಲಂಕಾರವೆಲ್ಲ ಮುಗಿದಿತ್ತು. ಕೊನೆಯಲ್ಲಿ ಕಿವಿಯ ಆಭರಣ ಹಾಕಬೇಕೆಂದುಕೊಂಡಿದ್ದಳು. ಆದರೆ ಈಗ ಕಾಣಿಸುತ್ತಲೇ ಇಲ್ಲ. ಆಗ ತಿಂಡಿ ತಿನ್ನಲೆಂದು ಒಮ್ಮೆ ರೂಮಿನಿಂದ ಹೊರಹೋಗಿದ್ದಳು. ಆಗ ಯಾರಾದರೂ ತೆಗೆದಿರಬಹುದಾ? ಇಡೀ ರೂಮ್ ಹುಡುಕತೊಡಗಿದಳು ಇಚ್ಛಾ. ಇಲ್ಲ, ಎಲ್ಲಿಯೂ ಸಿಗುತ್ತಲೇ ಇಲ್ಲ. ಇಷ್ಟು ಹೊತ್ತು ಅವಳ ಮುಖದಲ್ಲಿದ್ದ ಸಂತೋಷ ಮಾಯವಾಗಿ ಬಿಟ್ಟಿತ್ತು. ಕ್ಷಣದಿಂದ ಕ್ಷಣಕ್ಕೂ ಆತಂಕ ಹೆಚ್ಚಾಗುತ್ತಿತ್ತು. ಏನು ಮಾಡಬೇಕೆಂದೇ ತೋಚುತ್ತಿಲ್ಲ ಇಚ್ಛಾಗೆ. ಆತಂಕದಿಂದಲೇ ತಾಯಿಗೆ ವಿಷಯ ತಿಳಿಸಿದಳು ಇಚ್ಛಾ. ನೀನು ತಿಂಡಿ ತಿನ್ನಕ್ಕೆ ಹೋಗುವಾಗ ನನ್ನ ಕೈಯಲ್ಲಿ ಕೊಟ್ಟು ಹೋಗಬಹುದಿತ್ತಲ್ಲ ಅಂತ ಹೇಳಿದರು ಗೀತಾ. ಅಮ್ಮ, ನಾನು ತಿಂಡಿ ತಿನ್ನೋಕೆ ಹೋಗುವಾಗ ರೂಮಲ್ಲಿ ಚಿಕ್ಕಮ್ಮ ಮತ್ತು ನಿಯತಿ ಇದ್ದರು. ಅವರ ಹತ್ರ ಹೇಳಿನೇ ಹೋಗಿದ್ದು. ನನ್ನ ಬ್ಯಾಗಲ್ಲಿ ಇಟ್ಟುಬಿಟ್ಟು ಹೋಗಿದ್ದೆ. ಅವರು ನೋಡ್ಕೋತೀನಿ ಅಂತ ಹೇಳಿದರು. ಅವರು ಒಪ್ಪಿದ ಮೇಲೇನೆ ನಾನು ತಿಂಡಿ ತಿನ್ನೋಕೆ ಹೋಗಿದ್ದು. ಆದರೆ ಈಗ ಕಾಣಿಸ್ತಾ ಇಲ್ಲ. ಯಾರು ಏನು ಮಾಡಿದ್ರು ಅಂತ ಗೊತ್ತಾಗ್ತಾನೇ ಇಲ್ಲ. ಅವಳ ಕಣ್ಣುಗಳು ಆಗಲೇ ತುಂಬಿ ಹರಿಯಲಾರಂಭಿಸಿದ್ದವು. ಈಗ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ನಿಮ್ಮಪ್ಪನಿಗೆ ಗೊತ್ತಾದರೆ ತುಂಬ ಬೇಜಾರು ಮಾಡ್ಕೋತಾರೆ. ಈಗ ಮನೆಗೆ ಹೋಗಿ ಬೇರೆ ಆಭರಣ ತಗೊಂಡು ಬರಬೇಕು. ನಿಮ್ಮಪ್ಪನಿಗೆ ಆಭರಣ ಕಾಣೆಯಾಗಿದೆ ಅಂತ ಹೇಳೋಕ್ಕೂ ಭಯ ಆಗ್ತಾ ಇದೆ. ನಿಯತಿ ಹತ್ರ ಕೇಳ್ತೀನಿ ಯಾರೆಲ್ಲ ಈ ರೂಮ್ಗೆ ಆಮೇಲೆ ಬಂದಿದ್ರು ಅಂತ. ಗೀತಾ ಅವರು ನಿಯತಿಯನ್ನು ಅರಸುತ್ತಾ ಹೋದರು. ನಿಯತಿ, ಇಚ್ಛಾಳ ಕಿವಿ ಆಭರಣ ಕಾಣಿಸ್ತಾ ಇಲ್ಲ. ನೀವು ರೂಮಲ್ಲಿದ್ದಾಗ ಸಂಶಯಾಸ್ಪದವಾಗಿ ಯಾರಾದರೂ ರೂಮೊಳಗೆ ಬಂದಿದ್ರಾ? ವಿಚಾರಿಸಿದರು ನಿಯತಿಯನ್ನು. ಹೊರಗಿನವರು ಯಾರೂ ಬಂದಿಲ್ಲ ಆಂಟಿ. ನಾವು ಮನೆಯವರು ಮಾತ್ರ ಇದ್ದಿದ್ದು ಆ ರೂಮ್ನಲ್ಲಿ. ಹಾಗಾದರೆ ಒಂದು ಕೆಲಸ ಮಾಡು, ನಿಂಗೆ ನಮ್ಮನೆಗೆ ಕೀ ಕೊಡ್ತೀನಿ. ನನ್ನ ರೂಮ್ನಲ್ಲಿರೋ ಅಲ್ಮೇರಾ ಲಾಕರೊಳಗಿಂದ ಕಿವಿಯ ಆಭರಣ ಒಂದು ತಗೊಂಡು ಬಾ. ಇಚ್ಛಾ ಛತ್ರಕ್ಕೆ ಬರುವಾಗ ಕಿವಿಗೆ ಆರ್ಟಿಫಿಷಿಯಲ್ ಹಾಕ್ಕೊಂಡು ಬಂದಿರೋದು. ಈಗ ಅರ್ಜೆಂಟಾಗಿ ಕಿವಿ ಆಭರಣ ತರಲೇಬೇಕು. ನನಗೊಂದು ಸಹಾಯ ಮಾಡ್ತೀಯಾ ಪ್ಲೀಸ್ ನಿಯತಿ? ಆಯಿತು ದೊಡ್ಡಮ್ಮ, ಅದಕ್ಕೆ ನೀವು ರಿಕ್ವೆಸ್ಟ್ ಮಾಡಿಕೊಳ್ಳೋದೇನೂ ಬೇಡ. ನಾನೀಗಲೇ ಹೋಗಿ ತಗೊಂಡು ಬರ್ತೀನಿ. ನಿಯತಿ ಗೀತಾ ಅವರ ಬಳಿ ಕೀ ಪಡೆದುಕೊಂಡು ಅವರ ಮನೆಗೆ ಹೊರಟಳು. ಅವಳ ಪ್ರೀತಿಯ ತಂದೆ ತುಂಬ ಆಸೆಯಿಂದ ನಿಶ್ಚಿತಾರ್ಥಕ್ಕೆ ಹಾಕಲೆಂದೇ ಮಗಳಿಗಾಗಿ ತೆಗೆದುಕೊಟ್ಟ ಆಭರಣ. ಇಚ್ಛಾ ಆಭರಣ ಕಳೆದುಕೊಂಡು ದುಃಖದಲ್ಲಿದ್ದಾಳೆ, ಅಳುತ್ತಿದ್ದಾಳೆ. ಅವಳ ಕಣ್ಣೀರು ಹರಿದು ಮುಖಾಲಂಕಾರ ಎಲ್ಲ ಹಾಳಾಗುತ್ತಿದೆ. ಹಾಗಾದರೆ ಆಭರಣವನ್ನು ಕದ್ದವರು ಯಾರು? ಯಾರಾದರೂ ಹೊರಗಿನವರು ಬಂದು ಸಮಯ ಸಾಧಿಸಿ ಆಭರಣ ಕದ್ದು ತೆಗೆದುಕೊಂಡು ಹೋಗಿದ್ದಾರಾ? ಗೀತಾ, ಇಚ್ಛಾಳ ಚಿಕ್ಕಮ್ಮ ಎಲ್ಲರೂ ಆಭರಣಕ್ಕಾಗಿ ಹುಡುಕಾಡುತ್ತಲೇ ಇದ್ದಾರೆ. ದಿಶಾ, ಅನ್ವಿತಾ ಇಬ್ಬರು ಇಚ್ಛಾಳನ್ನು ಗೋಳು ಹೊಯ್ದುಕೊಳ್ಳುತ್ತಿದ್ದರು. ಈಗ ಇಚ್ಛಾ ಅಳುವುದನ್ನು ನೋಡಿ ಅವರು ಸುಮ್ಮನಾಗಿ ಬಿಟ್ಟಿದ್ದರು. ಅವರು ಕೂಡ ಇಚ್ಛಾಳೊಂದಿಗೆ ತಿಂಡಿ ತಿನ್ನಲು ಹೋಗಿದ್ದರು. ಆ ಸಮಯದಲ್ಲಿ ಏನು ನಡೆದಿರಬಹುದು ಎಂದು ಅವರಿಗೂ ಗೊತ್ತಿರಲಿಲ್ಲ. ಅನ್ವಿತಾ ಹೇಳಿದಳು, ಎಲ್ಲರ ಬ್ಯಾಗ್ ಚೆಕ್ ಮಾಡಿದರೆ ಗೊತ್ತಾಗುತ್ತೆ ಯಾರು ತಗೊಂಡಿದ್ದಾರೆ ಅಂತ. ಇಚ್ಛಾಗೆ ಅದು ಒಪ್ಪಿಗೆಯಾಗಿರಲಿಲ್ಲ. ನಾವು ಎಲ್ಲರನ್ನೂ ಅನುಮಾನದ ದೃಷ್ಟಿಯಿಂದ ನೋಡಿದ ಹಾಗೆ ಆಗುತ್ತೆ. ಅದು ಸರಿಯಲ್ಲ. ಆಭರಣ ಹೋದರೂ ಪರವಾಗಿಲ್ಲ, ಬಂದವರಿಗೆ ಅವಮಾನ ಮಾಡಿ ಕಳಿಸೋದು ನನಗೆ ಸ್ವಲ್ಪನೂ ಇಷ್ಟ ಆಗಲ್ಲ, ಅಳುತ್ತಲೇ ಹೇಳಿದಳು ಇಚ್ಛಾ. ಇಚ್ಛಾಗೆ ಅಕ್ಕನ ಮೇಲೆ ಸಂಶಯ ಬಂದು ಅವಳನ್ನು ಕೇಳಿದಳು, ಅಕ್ಕ, ನನ್ನ ಕಿವಿ ಆಭರಣ ಕಾಣಿಸ್ತಾ ಇಲ್ಲ, ನೀನೇನಾದರೂ ನೋಡಿದ್ಯಾ? ಈಶಾ ಅಸಮಾಧಾನದಿಂದಲೇ ಉತ್ತರಿಸಿದಳು, ಕಾಸ್ಟ್ಲಿ ಐಟಮ್ನ ಬಿಟ್ಟು ಹೋಗಬಾರ್ದು ಅಂತ ಗೊತ್ತಿರಬೇಕಾಗಿತ್ತು ನಿಂಗೆ. ಸದ್ಯ ನೀನು ಕದ್ದಿದ್ಯಾ ಅಂತ ನನ್ನ ಹತ್ರ ಕೇಳಲಿಲ್ವಲ್ಲ.
ನನಗೇನು ಗೊತ್ತು ನಿನ್ನ ಆಭರಣ ಏನಾಯಿತು ಅಂತ. ಅಷ್ಟಿದ್ದವಳು ಹೋಗೋ ಮೊದಲೇ ನನ್ನ ಕೈಯಲ್ಲಿ ಕೊಟ್ಟು ಹೋಗಬೇಕಾಗಿತ್ತು. ಆಗ ನಾನು ನೋಡ್ಕೋತಾ ಇದ್ದೆ. ಅಷ್ಟರಲ್ಲಿ ನಿಯತಿ ಮನೆಯಿಂದ ಬೇರೆ ಕಿವಿಯ ಆಭರಣವನ್ನು ತೆಗೆದುಕೊಂಡು ಬಂದಿದ್ದಳು. ಇಚ್ಛಾ ಅದನ್ನೇ ಧರಿಸಿ ಹೊರಟಿದ್ದಳು. ಇಚ್ಛಾ ತುಂಬ ಬೇಸರದಲ್ಲಿದ್ದಳು. ಅವಳ ಮುಖದಲ್ಲಿ ಕಳೆಯೇ ಇರಲಿಲ್ಲ. ಮುಂದಿನ ಸಂಚಿಕೆಯಲ್ಲಿ ವೀಕ್ಷಿಸಿ. ಅಂಕಿತಾ ಇಚ್ಛಾ ಬಳಿ ಕೇಳುತ್ತಿದ್ದಾಳೆ, ಇದೇ ಆಭರಣವನ್ನು ನೀನು ಹುಡುಕ್ತಾ ಇದ್ದಿದ್ದು? ಇದು ನನ್ನ ಬ್ಯಾಗ್ಗೆ ಹೇಗೆ ಬಂತು ಅಂತ ಗೊತ್ತಾಗ್ತಾ ಇಲ್ಲ ಎಂದು ಹೇಳಿದಳು. ಕಾಣೆಯಾದ ಆಭರಣ ತನ್ನ ಹ್ಯಾಂಡ್ ಬ್ಯಾಗಲ್ಲಿ ಸಿಕ್ಕಿದ್ದರಿಂದ ಅಂಕಿತಾ ಮುಖ ಸಪ್ಪಗಾಗಿತ್ತು. ಆದರೆ ಇವತ್ತು ರಾತ್ರಿ ಹೊಸ ಕತೆ ಹಾಕೋಣ ಅಂತಿದ್ದೀನಿ. ವೀಕ್ಷಕರೇ, ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.